ಪೊರೆಯನ್ನ ದೇವಿ ಪರಮ ಪಾವನ ಪಾಹಿ ದುರಿತ ಭವದ ಭಯ ಪರಿಹರಿಸೆನು ತಲಿ ಮೊರೆ ಹೊಕ್ಕೆನು ತವ ಚರಣ ಕಮಲದಿ. ಪಾಹಿ ರೇ ಗೌರಿ ಶಂಕರಿ ಶುಭಕರಿ ಗಿರಿರಾಜಸುತೆ ವರದಾಂಬಿಕೆ ಮಮತೆ. ಅಜಹರಿ ಸುರರಗ ಪರಿಹರಿಸಿದೆನಿ ಅಸುರರ ತರಿದು ಸುರರನ್ನು ಪರೆದು ನೇಮದಿ ನುತಿಪತವ ನಾಮ ಮುನಿಜನ ಪ್ರೇಮದನುಸಂಧಾನ. ಧ್ಯಾನಿ ಪರಾಯಣ ಪರಮ ನಿರಂಜನ ಗುರು ವಿಶ್ವಾರಾಧ್ಯರ ಹೃದಯ ಜ್ಯೋತಿ ಸ್ವಶಕ್ತಿ ಭಗವತೆ. ಅಣ್ಣ ತಮ್ಮಂದಿರೇ, ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ. ಪೊರೆಯನ್ನ ದೇವಿ ಪರಮ ಪಾವನ ಪಾಹಿ ಎಂದರೆ, ಪೊರೆಯನ್ನ ಎಂಬ ಪದವು ಸಾಮಾನ್ಯವಾಗಿ ಪೊರೆಯ ಅಥವಾ ದ್ವಾರ ಎಂಬರ್ಥವನ್ನು ಹೊಂದಿರಬಹುದು ಮತ್ತು ದೇವಿ ಎಂದರೆ ದೇವಿ ಭಗವತಿ. ಹಾಗಾಗಿ ಈ ಸಾಲು ದೇವಿಯನ್ನು ಪ್ರಾರ್ಥಿಸುವ ಮೂಲಕ ದೇವಿಯ ಕಿವಿ ಅಥವಾ ದ್ವಾರವನ್ನು ಕಿವಿಗೆ ಅರ್ಪಿಸುವಂತೆ ತೋರುತ್ತದೆ. ಪರಮ ಪಾವನ ಪಾಹಿ ಎಂದರೆ, ಪರಮ ಎಂದರೆ ಅತ್ಯುತ್ತಮ ಅಥವಾ ಶ್ರೇಷ್ಠ, ಪಾವನ ಎಂದರೆ ಪವಿತ್ರ ಮತ್ತು ಪಾಹಿ ಎಂದರೆ ರಕ್ಷಿಸು. ಆದ್ದರಿಂದ ಈ ಸಾಲಿನಲ್ಲಿ ದೇವಿಯ ಶಕ್ತಿಯಿಂದ ಪವಿತ್ರತೆ ಮತ್ತು ರಕ್ಷಣೆಯ ಪ್ರಾರ್ಥನೆಯನ್ನು ವ್ಯಕ್ತೀಕರಣವಾಗಿದೆ. ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ. ಈ ಶ್ಲೋಕವು ದೇವಿಯನ್ನು ಪ್ರಾರ್ಥಿಸುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಪೊರೆಯನ್ನ ದೇವಿ ಎಂದರೆ ದೇವಿಯ ಶಕ್ತಿಯನ್ನು ಕರೆಯುವ ಪ್ರಾರ್ಥನೆ ಮತ್ತು ಪರಮ ಪಾವನ ಪಾಹಿ ಎಂದರೆ ದೇವಿಯಿಂದ ಪವಿತ್ರತೆ ಮತ್ತು ರಕ್ಷಣೆಯನ್ನು ಪಡೆಯಲು ವಿನಂತಿಸುವ ಮಾತು. ಅಂದರೆ ಈ ಶ್ಲೋಕವು ದೇವಿಯಿಂದ ರಕ್ಷಣೆ, ಪವಿತ್ರತೆ ಮತ್ತು ಶಕ್ತಿಯ ದೊರಕುವುದಾಗಿ ಪ್ರಾರ್ಥಿಸುವುದಾಗಿದೆ. ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ. ದುರಿತ ಭವದ ಭಯ ಪರಿಹರಿಸೆನು ತಲಿ ಎಂದರೆ, ದುರಿತ ಅಂದರೆ ದುಃಖಗಳು, ಪಾಪಗಳು ಅಥವಾ ಕಷ್ಟಗಳು. ಭವದ ಭಯ ಅಂದರೆ ಜನ್ಮ ಮರಣದ ಚಕ್ರದಿಂದ ಉಂಟಾಗುವ ಭಯ, ಇಹಲೋಕದ ಮತ್ತು ಪರಲೋಕದ ಸಂಕಟಗಳು. ಪರಿಹರಿಸೆನು ಅಂದರೆ ನಿವಾರಣೆ ಮಾಡು, ಪರಿಹಾರ ಮಾಡು. ತಲಿ ಅಂದರೆ ದಯೆಯಿಂದ ಅಥವಾ ಕೃಪೆಯಿಂದ. ಮೊರೆ ಹೊಕ್ಕೆನು ತವ ಚರಣ ಕಮಲದಿ ಎಂದರೆ, ನಾನು ಮೊರೆ ಹಾಕಿದ್ದೇನೆ, ಭಕ್ತಿಯಿಂದ ಪ್ರಾರ್ಥಿಸಿದ್ದೇನೆ ತವ ಚರಣ ಕಮಲದಲ್ಲಿ. ತವ ಅಂದರೆ ನಿನ್ನ ಚರಣ ಕಮಲದಿ ಅಂದರೆ ಪಾದ ಕಮಲಗಳಿಗೆ ಭಗವಂತನ ಅಥವಾ ದೇವಿಯ ಪವಿತ್ರ. ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ. ಈ ಶ್ಲೋಕದಲ್ಲಿ ಭಕ್ತನು ದೇವಿಯ ಪಾದಗಳಲ್ಲಿ ಶರಣಾಗಿ ಜೀವನದ ಸಂಕಟಗಳಿಂದ ರಕ್ಷಿಸಬೇಕೆಂದು ದಯಾಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದಾನೆ. ಇದು ಸಂಪೂರ್ಣ ಶರಣಾಗತಿಯ ಭಾವವನ್ನು ಪ್ರತಿಬಿಂಬಿಸುತ್ತದೆ. ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ. ಪಾಹಿರೇ ಗೌರಿ ಶಂಕರಿ ಶುಭಕರಿ. ಪಾಹಿರೇ ರಕ್ಷಿಸು ಗೌರಿ ಶ್ವೇತವರ್ಣದ ದೇವಿ, ಪಾರ್ವತಿ ಶಂಕರಿ ಶಂಕರನ ಶಿವನ ಪತ್ನಿ, ಶುಭಕರಿ ಶುಭವನ್ನು ಕರುಣಿಸುವವಳು. ಗಿರಿರಾಜಸುತೆ ವರದಾಂಬಿಕೆ ಮಮತೆ ಎಂದರೆ, ಗಿರಿರಾಜಸುತೆ ಪರ್ವತರಾಜ ಹಿಮವಂತ ಪುತ್ರಿ ವರದಾಂಬಿಕೆಯವರ ಆಶೀರ್ವಾದ ನೀಡುವಂಬಿಕೆ ಮಮತೆ ಪವಿತ್ರತೆಯ ಶುದ್ಧಳಾದವಳು. ಭಕ್ತನು ದೇವಿ ಗೌರಿಯ ಪಾದಗಳಲ್ಲಿ ಶರಣಾಗತಿಯಾಗಿ ತನ್ನ ಪಾಪ ದುಃಖ ಭಯಗಳು ದೂರವಾಗಲಿ ಎಂಬ ಪ್ರಾರ್ಥನೆ ಮಾಡುತ್ತಾನೆ. ಅವಳು ಶಿವನ ಪ್ರಿಯತಮೆ, ಪರ್ವತರಾಜನ ಪುತ್ರಿ, ಮಂಗಳದಾತೆ, ಶಕ್ತಿಯ ಸ್ವರೂಪಿಣಿ. ಅವಳ ಕೃಪೆ ಒಂದೇ ಜೀವನವನ್ನು ಶುದ್ಧ ಶ್ರೇಯಸ್ಕರವಾಗಿಸಬಲ್ಲದು ಎಂಬ ಭಕ್ತಿಯ ಭಾವನೆಯನ್ನು ಈ ಶ್ಲೋಕಗಳು ವ್ಯಕ್ತಪಡಿಸುತ್ತವೆ. ಯಾವ ಶಕ್ತಿಯು ಈ ಲೋಕವನ್ನೆಲ್ಲ ನಡೆಸುತ್ತಿದೆಯೋ ಆ ಶಕ್ತಿಯನ್ನೇ ಮುತ್ತಿಯಾಗಿ ತಾಯಿಯಾಗಿ ಭಕ್ತನು ಮೊರೆ ಹಾಕುತ್ತಾನೆ. ರಕ್ಷಣೆಗಾಗಿ, ಶಾಂತಿಗಾಗಿ. ಇದು ಶುದ್ಧ ಶರಣಾಗತಿ ಭಕ್ತಿ. ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ. ಅಜಹರಿ ಸುರರಗ ಪರಿಹರಿಸಿದೆನಿ ಎಂದರೆ, ಅಜಹರಿ, ಅಜ ಎಂದರೆ ಬ್ರಹ್ಮ, ಹರಿ ಎಂದರೆ ವಿಷ್ಣು. ಅಜಹರಿ ಅಂದರೆ ದೇವತೆಗಳಾದ ಬ್ರಹ್ಮ ಮತ್ತು ವಿಷ್ಣು. ಸುರರಗ ಸಮಸ್ಯೆ ಪರಿಹರಿಸಿದೆ, ನೀನು ಪರಿಹರಿಸಿದ ಕಷ್ಟ ದೂರ ಮಾಡಿದೆ. ಅಸುರರನ್ನು ತರಿದು ಸುರರನ್ನು ಪೊರೆದು ಎಂದರೆ, ಅಸುರರ ತರಿದು ಅಸುರರನ್ನು ದುಷ್ಟರನ್ನು ಸಂಹರಿಸಿ ಶೂರರನ್ನು ಪೊರೆದು ದೇವತೆಗಳನ್ನು ಕಾಪಾಡಿ ಆಶ್ರಯ ನೀಡಿ. ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ. ದೇವಿ ಶಕ್ತಿಯು ದೇವರುಗಳಿಗೆ ಶರಣಾಗತಿ, ದೈತ್ಯಗಳ ವಿರುದ್ಧ ಹೋರಾಟ, ಪಾಪಗಳನ್ನು ನಿವಾರಣೆ ಮತ್ತು ಭಕ್ತರ ರಕ್ಷಣೆ ಮಾಡುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಶ್ಲೋಕಗಳು ದೇವಿಯ ಶಕ್ತಿಯನ್ನು, ದುಷ್ಟಗಳನ್ನು ಸಂಹರಿಸುವ ಸಾಮರ್ಥ್ಯವನ್ನು ಮತ್ತು ಅವಳ ಕೃಪೆಯ ಮೂಲಕ ಭಕ್ತರಿಗೆ ಆದರ್ಶಗಳನ್ನು ನೀಡುವ ಭಾವನೆಯನ್ನು ವ್ಯಕ್ತಪಡಿಸುತ್ತವೆ. ದೇವಿ ಶಕ್ತಿಯು ಯಾವಾಗಲೂ ದುಷ್ಟರನ್ನು ತಡೆಹಿಡಿದು ದೇವತೆಗಳ ಹಾಗೂ ಭಕ್ತರ ಆಶ್ರಯವನ್ನು ಕಾಪಾಡುವುದು ಎಂಬ ಸಂದೇಶವನ್ನು ನೀಡುತ್ತದೆ. ಆದ್ದರಿಂದ ಇವು ದೇವಿಯ ಪರಾಕ್ರಮ, ದಯೆ ಮತ್ತು ಭಕ್ತರತ್ತ ಅವಳ ಕೃಪೆಯನ್ನು ಹೊತ್ತಿರುವ ಶ್ಲೋಕಗಳು ಆಗಿವೆ.
ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ. ನೇಮದಿ ನುತಿಪತವ ನಾಮ ಮುನಿಜನ ಎಂದರೆ ನೇಮದಿ ನಿಯಮ ಸ್ವಯಂ ಧರ್ಮ. ನುತಿಪತವ ಅಂದರೆ ನುಡಿಯ ಹಕ್ಕು, ಸತ್ಯ ವಿಚಾರದ ಮಾರ್ಗ. ನಾಮ ಅಂದರೆ ದೇವರ ನಾಮ, ಪವಿತ್ರ ನಾಮ. ಮುನಿಜನ ಅಂದರೆ ಮುನಿಗಳು, ತಾತ್ವಿಕರು. ಪ್ರೇಮದನುಸಂಧಾನ ಧ್ಯಾನಿ ಪರಾಯಣಿ ಅಂದರೆ ಪ್ರೇಮ, ಪ್ರೀತಿ, ಭಕ್ತಿ ಎಂಬ ಪರತತ್ವವನ್ನು ಸದಾ ಚಿಂತಿಸುತ್ತಾ ಅದರ ಧ್ಯಾನದಲ್ಲಿ ನಿರಂತರ ತಲ್ಲೀನಳಾಗಿರುವಳು. ಹೀಗಾಗಿ ಧ್ಯಾನಿ ಪರಾಯಣಿ ಅಂದರೆ ಪ್ರೇಮವನ್ನು ನಿರಂತರವಾಗಿ ಮನಸ್ಸಿನಲ್ಲಿ ತಾಳಿಕೊಂಡು ಅದರಲ್ಲಿ ಜ್ಞಾನಮಗ್ನಳಾಗಿ ಪೂರ್ವವಾಗಿ ತೊಡಗಿರುವವಳು ಎಂದು ಅರ್ಥ. ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ. ದೇವಿಯನ್ನು ಅಥವಾ ಪರಮಾತ್ಮನನ್ನು ಸ್ಮರಿಸುವ ಶ್ರೇಷ್ಠ ಮಾರ್ಗಗಳು ನಿಯಮಿತ ನಾಮಸ್ಮರಣೆ, ದೇವರ ನಾಮ ಜಪ, ಪ್ರೇಮಭರಿತ ಭಕ್ತಿ ಮತ್ತು ಮನಸ್ಸನ್ನು ಏಕಾಗ್ರಗೊಳಿಸುವ ಧ್ಯಾನ. ಇವುಗಳ ಮೂಲಕ ಭಕ್ತನು ತನ್ನ ಆತ್ಮಶುದ್ಧಿ ಪಡೆದು ದೇವರೊಂದಿಗೆ ಏಕಮಯವಾಗಲು ಸಾಧ್ಯವಿದೆ. ಪ್ರೀತಿ, ಶ್ರದ್ಧೆ, ಧ್ಯಾನ ಮತ್ತು ನಿಸ್ವಾರ್ಥ ನಾಮ ಜಪ ಇವು ಆತ್ಮೋನ್ನತಿಗೆ ದಾರಿ ಮಾಡಿಕೊಡುತ್ತವೆ. ಹೆಚ್ಚು ಸರಳವಾಗಿ ಹೇಳಬೇಕೆಂದರೆ ನಾಮಸ್ಮರಣೆ, ಪ್ರೇಮ ಮತ್ತು ಧ್ಯಾನ ಈ ಮೂರು ದೇವರನ್ನು ತಲುಪಲು ಭಕ್ತನಿಗೆ ಆದರ್ಶ ಮಾರ್ಗಗಳಾಗಿವೆ. ಈ ಕೊನೆಯ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ. ಪರಮ ನಿರಂಜನ ಗುರು ಈಶ್ವರಾಧ್ಯರ ಎಂದರೆ ಪರಮ ನಿರಂಜನ, ಅತ್ಯಂತ ಶುದ್ಧ, ಮಾಯೆಗೆ ಅಥವಾ ದುಷ್ಟತೆಗೆ ಸ್ಪರ್ಶವಿಲ್ಲದಾತ. ಗುರು ಜ್ಞಾನದಾತ, ಆತ್ಮೋನ್ನತಿಯ ಮಾರ್ಗದರ್ಶಕ. ಈಶ್ವರಾಧ್ಯರ ವಿಶ್ವವ್ಯಾಪಕವಾಗಿ ಆರಾಧಿಸಲ್ಪಡುವವರು, ಎಲ್ಲರಿಗೂ ಪೂಜ್ಯ. ಹೃದಯ ಜ್ಯೋತಿ ಸ್ವಶಕ್ತಿ ಭಗವತೆ ಎಂದರೆ ಹೃದಯ ಜ್ಯೋತಿ ಮನಸ್ಸಿನಲ್ಲಿ ಬೆಳಗುವ ಜ್ಞಾನದ ಬೆಳಕು. ಸ್ವಶಕ್ತಿ ತನ್ನ ಸ್ವಂತ ಶಕ್ತಿ, ಆಂತರಿಕ ಶಕ್ತಿ. ಭಗವತೆ ಪರಮಾತ್ಮ, ಭಗವಂತ. ಈ ಕೊನೆಯ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ. ಗುರು ಅಥವಾ ಭಗವಂತನು ಪರಮ ಶುದ್ಧ ಸ್ವರೂಪನಾಗಿದ್ದು ಆತನ ಎಲ್ಲ ಲೋಕದ ಆರಾಧ್ಯನು. ಅವನ ಹೃದಯದಲ್ಲಿ ಜ್ಞಾನ ಜ್ಯೋತಿ ಪ್ರಕಾಶಿಸುತ್ತದೆ ಮತ್ತು ಆತನ ಸ್ವಶಕ್ತಿ ಆತ್ಮಶಕ್ತಿ ಮೂಲಕ ಭಕ್ತರಲ್ಲಿ ಪ್ರಜ್ಞೆ, ಶ್ರದ್ಧೆ ಹಾಗೂ ಮುಕ್ತಿ ತರುತ್ತಾನೆ. ಅವನ ಪಾದ ಪರಿಚರಣೆ, ನಾಮಸ್ಮರಣೆ ಮತ್ತು ಧ್ಯಾನ ಭಕ್ತನಿಗೆ ಆತ್ಮೋನ್ನತಿಗೆ ದಾರಿ ಮಾಡಿಕೊಡುವ ಮಹಾಮಾರ್ಗಗಳಾಗಿವೆ. ಸರಳವಾಗಿ ಹೇಳುವುದಾದರೆ ಗುರುದೇವರ ಶುದ್ಧತೆ, ಜ್ಞಾನ, ಶಕ್ತಿ ಮತ್ತು ಭಕ್ತಿಯ ಮಹಿಮೆಯ ಬಗ್ಗೆ ಇವು ಪಾಡು. ಆತನು ಬೋಧಕ, ಪ್ರಜ್ಞೆದಾತ ಮತ್ತು ಭಕ್ತರಿಗೆ ದೈವಿಕ ಬೆಳಕಿನ ಮೂಲ.